student, welcome to second PU accountancy class. In earlier session already we have to discuss about illustration problem first and second, calculation of the NPSR ratio. In this session let's move on to the work out the remaining problems on NPSR ratios, illustration number problem third and illustration number problem number 4. ಈ ಕ್ಲಾಸ್ ಅಲ್ಲಿ ನಾವು ಇಲಿಸ್ಟ್ರೇಷನ್ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಕ್ವೆಶ್ಚನ್ಸ್ ಏನಿದೆ ಅದನ್ನೇ ಸಾಲ್ವ್ ಅನ್ನು ಮಾಡಿಸ್ತಾ ಇರೋದು. ಇಲಿಸ್ಟ್ರೇಷನ್ ನಂಬರ್ 3 and 4 ಎರಡು ಸಾಲ್ವ್ ಅನ್ನು ಮಾಡಿಸ್ತಾ ಇದ್ದೀನಿ. ಸೊ ಫಸ್ಟ್ ಇಲಿಸ್ಟ್ರೇಷನ್ ನಂಬರ್ 3 ಅಲ್ಲಿ ಏನಿದೆ, Ashu and Neetu are partners sharing profits and losses in a ratios of 3:2. So 3:2 it is a old ratio of the old partner Ashu and Neetu. They admit Jyoti as a new partner. So Jyoti new partner idare. So new partner share 3/10 share which he acquired 2/10 from Ashu and 1/10 from Neetu. So ಇಲ್ಲಿ ಜ್ಯೋತಿ ಅಡ್ಮಿಷನ್ ಪಾರ್ಟ್ನರ್ ಇದ್ದಾರೆ, ಅವ್ರದ್ದು ಶೇರ್ ಅನ್ನ ಕೊಟ್ಟಿದ್ದಾರೆ, ಜೊತೆಗೆ ಓಲ್ಡ್ ಪಾರ್ಟ್ನರ್ ಇಂದ ಅಕ್ವೈರ್ ಮಾಡ್ಕೊಳ್ತಿರೋಂಥ ಶೇರ್. ಸೊ ಅಕ್ವೈರ್ ಅಂದ್ರೆ ಓಲ್ಡ್ ಪಾರ್ಟ್ನರ್ ನ್ಯೂ ಪಾರ್ಟ್ನರ್ಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇರುವಂತಹ ಶೇರ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಸೊ ರೇಷಿಯೋ ಕೊಟ್ರೆ ಎಸ್ಟರ್ಡೇ ಕ್ಲಾಸಲ್ಲಿ ಪ್ರಾಬ್ಲಮ್ ಮಾಡಿದ್ವಲ್ಲ ಆ ರೀತಿ ಫಾರ್ಮುಲಾಸ್ ಅನ್ನ ಅಪ್ಲೈ ಮಾಡಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಶೇರ್ ಅನ್ನೇ ಕೊಟ್ಟಿದ್ದಾರೆ. ಶೇರ್ ನೋಡ್ಕೊಳ್ರಿ, ಫಸ್ಟ್ ಪಾರ್ಟ್ನರ್ ಆಶುನಿಂದ ತಗೊಳ್ತಿರುವಂತಹ ಸ್ಯಾಕ್ರಿಫೈಸ್ ಮಾಡಿರೋದು ಎಷ್ಟು, ಆಶು ಅವರು 2/10 ಇದೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನರ್ ನೀತು ಅವರು ಸ್ಯಾಕ್ರಿಫೈಸ್ ಮಾಡಿರೋದು 1/10 ಇದೆ. ಸೊ ಆಲ್ರೆಡಿ ಅವ್ರು ಶೇರ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಶೇರ್ ಕೊಟ್ಟಿರೋದ್ರಿಂದ ಅದು ನಾವು ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ, ಈಗ ಶೇರ್ ಸ್ಯಾಕ್ರಿಫೈಸ್ಡ್ ಅಂತ ಹೇಳ್ಬಿಟ್ಟು ತಗೋಬೇಕಾಗ್ತದೆ. ದೆನ್ ಕ್ಯಾಲ್ಕುಲೇಟ್ NPSR ಆಫ್ ಆಲ್ ಪಾರ್ಟ್ನರ್ಸ್. 3 ಪಾರ್ಟ್ನರ್ದು NPSR ರೇಷಿಯೋ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಸೊ NPSR ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಾರ್ಮುಲಾಸ್ NPSR ratio is equal to old ratio minus share sacrificed. ಫಾರ್ಮುಲಾ ಇದೆಲ್ಲ ಅದನ್ನ ಅಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಅಂತ ಸಿಗುತ್ತೆ. ಸೊ ಇಲ್ಲಿ ಶೇರ್ ಸ್ಯಾಕ್ರಿಫೈಸ್ಡ್ ಅನ್ನ ಅವರೇ ಕೊಟ್ಬಿಟ್ಟಿದ್ದಾರೆ, 2/10 ಆಶು ಅಂಡ್ 1/10 ನೀತು ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಅಂತ ಸಿಗುತ್ತೆ. ಇನ್ ಕೇಸ್ ಸ್ಯಾಕ್ರಿಫೈಸ್ಡ್ ರೇಷಿಯೋ ಕೊಟ್ರೆ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಈಕ್ವಲ್ ಪ್ರಪೋರ್ಷನಲಿ ರೇಷಿಯೋನ ಕೊಟ್ಟಿದ್ರು, 1:1 ಅಂತ ಬಂದಿತ್ತು. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ರೆ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ಶೇರ್ ಸ್ಯಾಕ್ರಿಫೈಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಶೇರ್ ಸ್ಯಾಕ್ರಿಫೈಸ್ ಫಾರ್ಮುಲಾ ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ನ್ಯೂ ಪಾರ್ಟ್ನರ್ ಶೇರ್, ಆ ಎರಡು ಮಲ್ಟಿಪ್ಲೈ ಮಾಡಿದಾಗ ಸಿಗೋದು ಶೇರ್ ಸ್ಯಾಕ್ರಿಫೈಸ್ ಸಿಗ್ತಿತ್ತು. ಸೊ ನಾನು ಹೇಳ್ತಾ ಇರೋದು ಎಸ್ಟರ್ಡೇ ಕ್ಲಾಸಲ್ಲಿ ಮಾಡಿರುವಂತಹ ಪ್ರಾಬ್ಲಮ್ ಅಲ್ಲಿ ಬಂದಿರುವಂತಹ ಫಾರ್ಮುಲಾಸ್. ಸೊ ಅಲ್ಲೇನ್ ಮಾಡಿದ್ರು, ಕ್ವಶನ್ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ರು. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಾಗ ಶೇರ್ ಸ್ಯಾಕ್ರಿಫೈಸ್ ಅನ್ನ ನಾವೇ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕ್ವಶನ್ ಅಲ್ಲಿ ಶೇರ್ ಸ್ಯಾಕ್ರಿಫೈಸ್ ಅನ್ನ ಕೊಟ್ಟಿಲ್ಲ ಅಂದ್ರೆ, ಬಟ್ ಈ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಅವರೇ ಶೇರ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಶೇರ್ ಸ್ಯಾಕ್ರಿಫೈಸ್ ಎಷ್ಟು ಮಾಡ್ತಾ ಇದ್ದಾರೆ, ಎಷ್ಟು ಸ್ಯಾಕ್ರಿಫೈಸ್ ಅನ್ನ ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ಹೇಳಿದ್ದಾರೆ. 2/10 and 1/10 ಇದೆ. ಸೊ ಅದೇ ಎರಡು ಕೊಟ್ಟಿರೋದ್ರಿಂದ ಕ್ವಶನ್ ಅಲ್ಲಿ ಓಲ್ಡ್ ರೇಷಿಯೋನು ಇದೆ, ಶೇರ್ ಸ್ಯಾಕ್ರಿಫೈಸ್ ಇದೆ. ಸೊ ಡೈರೆಕ್ಟ್ ಆಗಿ ನಾವು ಆನ್ಸರ್ ಅನ್ನ ಮಾಡಬಹುದು. NPSR ರೇಷಿಯೋನ ಡೈರೆಕ್ಟ್ ಆಗಿ ನಾವೀಗ ಸಾಲ್ವ್ ಅನ್ನು ಮಾಡ್ತಾ ಇದ್ದೀವಿ. ಸೊಲ್ಯೂಷನ್. ಸೊ ಫಸ್ಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದೇನೆ ಅಂತ ನೋಡ್ಕೊಳ್ಳೋಣ. ಓಲ್ಡ್ ರೇಷಿಯೋ ಇದೆ, ದೆನ್ ನ್ಯೂ ಪಾರ್ಟ್ನರ್ ಶೇರ್ 3/10 ಇದೆ ಅಂಡ್ ಶೇರ್ ಸ್ಯಾಕ್ರಿಫೈಸ್ ಆಶುನಿಂದ ತಗೊಳ್ತಾ ಇರೋದು 2/10 ಇದೆ ಅಂಡ್ ನೀತುನಿಂದ ತಗೊಳ್ತಾ ಇರೋದು 1/10 ಇದೆ. ಸೊ ನಮಗೆ NPSR ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಮೇನ್ ಆಗಿ ಬೇಕಾಗಿರೋದು ಓಲ್ಡ್ ರೇಷಿಯೋ ಅಂಡ್ ಶೇರ್ ಸ್ಯಾಕ್ರಿಫೈಸ್, ಎರಡು ಇದ್ರೆ ನಾವು ಫೈಂಡ್ ಔಟ್ ಅನ್ನ ಮಾಡಬಹುದು. ಸೊ ಕ್ಯಾಲ್ಕುಲೇಷನ್ ಆಫ್ NPSR means new profit sharing ratio. NPSR formula, NPSR is equal to old share minus share sacrificed. ಸೊ ಸ್ಯಾಕ್ರಿಫೈಸ್ಡ್ ಶೇರ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ಡೈರೆಕ್ಟ್ ಆಗಿ ನಾವೀಗ ಅಪ್ಲೈ ಮಾಡಬೇಕಾಗುತ್ತೆ. ಇನ್ ಕೇಸ್ ಶೇರ್ ಸ್ಯಾಕ್ರಿಫೈಸ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕೊಟ್ಟಿರ್ತಾರೆ, ಅವಾಗ ನಾವೇನ್ ಮಾಡಬೇಕು, ಶೇರ್ ಸ್ಯಾಕ್ರಿಫೈಸ್ ಅನ್ನ ನಾವೇ ಫೈಂಡ್ ಔಟ್ ಮಾಡಬೇಕು. So share sacrifice formula
ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ನ್ಯೂ ಪಾರ್ಟ್ನರ್ ಶೇರ್. ಆ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಶೇರ್ ಸ್ಯಾಕ್ರಿಫೈಸ್ ಬರುತ್ತೆ. ಯಾವ ಟೈಮಲ್ಲಿ? ಕ್ವಶನ್ ಅಲ್ಲಿ ರೇಷಿಯೋ ಕೊಟ್ಟಂತ ಟೈಮಲ್ಲಿ. ಬಟ್ ಇದರಲ್ಲಿ ಡಿವೈಡ್ ಬೈ ಮಾಡಿ ಅವರೇ ಶೇರ್ ಅನ್ನ ಕೊಟ್ಟಿದ್ದಾರೆ. 2/10, 1/10 ಅದು ಶೇರ್. ಇಷ್ಟು ಅಂಕೆ ಕೊಟ್ರೆ ಅದು ರೇಷಿಯೋ ಆಗಿರುತ್ತೆ. ಸೊ ಹಾಗಾಗಿ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ ಫಾರ್ಮುಲಾ ತಗೊಂಡ್ಬಿಟ್ಟು ಈಗ ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ಪಾರ್ಟ್ನರ್ ಆಶು. ಓಲ್ಡ್ ಶೇರ್ ನೋಡಿ 3:2 ಇದೆ. ಸೊ ಓಲ್ಡ್ ಶೇರ್ 3:2 ಇದೆ. ಸೊ ಫಸ್ಟ್ ಪಾರ್ಟ್ನರ್ 3/5 ಅಂಡ್ ಸೆಕೆಂಡ್ ಪಾರ್ಟ್ನರ್ 2/5 ಓಲ್ಡ್ ಶೇರ್ ಆಗುತ್ತೆ. ಸೊ ಆಶು ಓಲ್ಡ್ ಶೇರ್ 3/5 ಮೈನಸ್ ಶೇರ್ ಸ್ಯಾಕ್ರಿಫೈಸ್. ಇಲ್ಲಿ ನೋಡಿ, ಜ್ಯೋತಿ ಶಿ ಅಕ್ವೈರ್ಡ್ 2/10 ಫ್ರಮ್ ಆಶು. ಆಶುನಿಂದ ಅಕ್ವೈರ್ ಮಾಡ್ಕೊಳ್ತಾ ಇರೋದೆಷ್ಟು? 2/10. 2/10. ಸೊ ಈಗ 5 ಮತ್ತೆ 10 ಎರಡಕ್ಕೂ ಡಿನಾಮಿನೇಟರ್ ನ ಫೈಂಡ್ ಔಟ್ ಮಾಡೋಣ. ಸೊ ಡಿನಾಮಿನೇಟರ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎರಡಕ್ಕೂ LCM ಅನ್ನು ತಗೋಬೇಕು. 5 and 10. 5 ones are 5 twos are 10. 5 into 1, 5 into 2, 10. ಸೊ ಡಿನಾಮಿನೇಟರ್ ಎಷ್ಟು ಆಯ್ತು? 10 ಬಂತು. ಈಗ ಡೈರೆಕ್ಟ್ ಆಗಿ ಕೊಡ್ತೀನಿ ಏನಂದ್ರೆ ಈ ಎರಡರಲ್ಲಿ ಒಂದೇ ಟೇಬಲ್ ಇಂದ ಹೋಗುವಂತ ಸಂಖ್ಯೆಗಳಿದ್ರೆ ಈ ಎರಡು ಸಂಖ್ಯೆಯಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನ ಕೊಟ್ರೆ ಬರುತ್ತೆ. 5 ಮತ್ತೆ 10 ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇರೋದು 10 ಇದೆ. ಸೊ ಡಿನಾಮಿನೇಟರ್ ಅಲ್ಲಿ 10 ಆಯ್ತು. ಈಗ 3/5 into 10 ಇಲ್ಲಿ ಬಂದಿರುವಂತಹ ಡಿನಾಮಿನೇಟರ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ. 3/5 into 10, 5 ones are 5 twos are 10. So 3 into 2, 6. ಡೈರೆಕ್ಟ್ ಆಗಿ ಇಲ್ಲೇ ಮಾಡಬಹುದು. 5 twos are 10. ಸೊ ಹಾಗಾಗಿ ಇದಕ್ಕೆ into 2 ನಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 3 into 2, 6 ಮೈನಸ್ ಅನ್ನು ತಗೊಳ್ತೀವಿ. 10 into 10 into 10 ಎಷ್ಟು ಕ್ಯಾನ್ಸಲ್ ಆಗುತ್ತೆ ನೋಡ್ಕೋಬೇಕಾಗುತ್ತೆ. 10 ones are 10. ಸೊ ಆ 1 ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ಈ ಕಡೆ ಸೈಡ್ ಅಲ್ಲಿ ವರ್ಕಿಂಗ್ ನೋಟ್ ಅನ್ನು ತಗೊಳ್ರಿ. 2/10 into 10 ಡಿನಾಮಿನೇಟರ್ ಏನಿರುತ್ತೆ ಅದರಿಂದ ಮಲ್ಟಿಪ್ಲೈ ಮಾಡಬೇಕು. 10 ones are 10 ones ಕ್ಯಾನ್ಸಲ್ ಆಯ್ತು. 2 ಇದೆ, ಇಂಟು ಇದೆ, 1 ಇದೆ. ಸೊ 2 into 1, 2. 2 into 1, 2. ಇಲ್ಲಾದ್ರೂ ಮಾಡ್ಕೊಳ್ರಿ, ಇಲ್ಲ ಡೈರೆಕ್ಟ್ ಆಗಿ ಇಲ್ಲಾದ್ರೂ ಹಾಕೋಬಹುದು. 5 twos are 10. ಸೊ ಹಾಗಾಗಿ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 10 ones are 10. ಇಲ್ಲಿ ಇರುತ್ತಲ್ಲ ನ್ಯೂಮರೇಟರ್, ಇದಕ್ಕೆ ನೋಡ್ಬೇಕು ನೀವು. 10 ones are 10. ಸೊ ಇಂಟು 1 ಅನ್ನು ತಗೊಂಡ್ವಿ. 2 into 1, 2. ಸೊ 6 ಅಲ್ಲಿ 2 ಮೈನಸ್ ಮಾಡಿದ್ರೆ 4/10. ಸೊ ಫಸ್ಟ್ ಪಾರ್ಟ್ನರ್ 4/10 ಆಯಿತು. ದೆನ್ ಸೆಕೆಂಡ್ ಪಾರ್ಟ್ನರ್ ನೀತು ಓಲ್ಡ್ ಶೇರ್ 2/5 ಇಲ್ಲಿ ತಗೊಂಡಿದೀವಿ ನೋಡಿ. 3:2 ಇದೆ. ಫಸ್ಟ್ ಪಾರ್ಟ್ನರ್ ಆಶುದು 3 ಪ್ರಪೋರ್ಷನ್ ತಗೊಂಡ್ವಿ. ಸೆಕೆಂಡ್ ಪಾರ್ಟ್ನರ್ದು 2 ಇದೆ. ಸೊ 2/5 ಮೈನಸ್ ಇವರಿಂದ ಸ್ಯಾಕ್ರಿಫೈಸ್ ಆಗ್ತಿರೋಂತಹ ಶೇರ್ ಎಷ್ಟು ಅಂತ ನೋಡ್ಕೊಳ್ಳಿ, ಕ್ವಶನ್ ಅಲ್ಲಿ ಇದೆ. ಅಂಡ್ 1/10 ಫ್ರಮ್ ನೀತುನಿಂದ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು 1/10 ಇದೆ. ಸೊ 5 ಮತ್ತೆ 10 ಗೆ LCM ಆಲ್ರೆಡಿ ಮಾಡ್ಕೊಂಡಿದೀವಿ. 10 ಬರುತ್ತೆ. 5 ಮತ್ತೆ 10 ಎಷ್ಟು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ಕೊಳ್ಳಿ. 5 twos are 10. ಸೊ ಇಂಟು 2. 10 ones are 10. ಸೊ ಇಂಟು 1. 2 twos are 4 minus 1 ones are 1. 4 minus 1, 3/10. So first partner 4/10, second partner 3/10. So ಎರಡು ನ್ಯೂಮರೇಟರ್ ಈಕ್ವಲ್ ಇದೆ. ನಮಗೆ ಬೇಕಾಗಿದ್ದೀಗ ಥರ್ಡ್ ಪಾರ್ಟ್ನರ್, ಅಡ್ಮಿಷನ್ ಪಾರ್ಟ್ನರ್ ಯಾರಿದ್ದಾರೆ ಅಂತ ನೋಡಿ. ಅಡ್ಮಿಷನ್ ಪಾರ್ಟ್ನರ್ ಜ್ಯೋತಿ ನ್ಯೂಶಿಯಲ್ ಕ್ವಶನ್ ಆಲ್ರೆಡಿ ಕೊಟ್ಟಿದ್ದಾರೆ. 3/10 ಇದೆ. ಸೊ ಈಗ ಡಿನಾಮಿನೇಟರ್ ಎಲ್ಲ ಈಕ್ವಲ್ ಆಯ್ತು. 10 10 10 ಇದೆ. ಸೊ ಹಾಗಾಗಿ ಫೈನಲ್ ಆನ್ಸರ್ NPSR ಎಷ್ಟು ಅಂತ ಹೇಳ್ಬಿಟ್ಟು ಕೊಡ್ಬೋದು. ಈಗ therefore in case ಇದು ಈಕ್ವಲ್ ಇಲ್ಲ ಅಂದ್ರೆ ಈಕ್ವಲ್ ಅನ್ನ ಮಾಡಬೇಕಾಗುತ್ತೆ. NPSR of all partners all partners 4/10 is to
3/10 is to new partner 3/10. So ಡಿನಾಮಿನೇಟರ್ ಎಲ್ಲ ಈಕ್ವಲ್ ಇದೆ, 10 10 10 ಇದೆ. ಹಾಗಾಗಿ ರೇಷಿಯೋ ಎಷ್ಟು ಬರುತ್ತೆ ಇಲ್ಲಿ 4:3:3. ಸೊ ಆನ್ಸರ್ 4:3:3 is a final answer. NPSR ratio of all partners 4:3:3. So it is a numerical problem number 3rd. Answer 4:3:3. answer ಎಷ್ಟು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಮಗೆ ಸಿಕ್ಕಿದೆ. ಇನ್ ಕೇಸ್ ಇಲ್ಲಿ ಜ್ಯೋತಿ ಏನಾದರೂ 5 ಅಂತ ಕೊಟ್ಟಿದ್ರೆ 3/5 ಅಂತ ಕೊಟ್ಟಿದ್ರೆ ಈ 5 ಅನ್ನ 10 ಬರೋ ತರ ಅದನ್ನ ಕನ್ವರ್ಟ್ ಮಾಡಬೇಕಾಗ್ತಿತ್ತು. ಅಂದ್ರೆ 5 2s are 10 ಬರುತ್ತೆ. ಸೊ ಇಂಟು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಕ್ವಶನ್ ಇರಲಿ ನೋಡ್ಕೋಬೇಕು, ಎಲ್ಲಾದ್ರೂ ಡಿನಾಮಿನೇಟರ್ ಈಕ್ವಲ್ ಆಗೋವರೆಗೂ ನೀವು ಅದನ್ನ ಈಕ್ವಲ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಈಕ್ವಲ್ ಆದ್ಮೇಲೆ ಫೈನಲ್ ಆಗಿ ರೇಷಿಯೋ ಕೊಡಬೇಕು. ಸೊ 4/10 3/10 and 3/10 ಇದೆ. ಸೊ 4:3:3 ಫೈನಲ್ ಆಗಿ ರೇಷಿಯೋ ತಗೊಳ್ತೀವಿ. ಇನ್ ಕೇಸ್ ಇದು 3 ಸಂಖ್ಯೆ ಒಂದೇ ಟೇಬಲ್ ಇಂದ ಹೋಗಿ ಅದು ಕ್ಯಾನ್ಸಲ್ ಆದ್ರೆ ಹೋಗಿಸ್ಬೋದು. ಸೊ ಒಂದೇ ಟೇಬಲ್ ಇಂದ ಅದು ಹೋಗಲ್ಲ, ಕ್ಯಾನ್ಸಲ್ ಆಗಲ್ಲ. ಹಾಗಾಗಿ ಫೈನಲ್ ಆಗಿ ಆನ್ಸರ್ 4:3:3 ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಅನ್ನು ಮಾಡಿಬಿಟ್ಟು ಆನ್ಸರ್ ಅನ್ನ ಕೊಡಬೇಕಾಗುತ್ತೆ. ಇಟ್ ಇಸ್ ಅ ನ್ಯೂಮರಿಕಲ್ ಪ್ರಾಬ್ಲಮ್ 3rd one. ನೆಕ್ಸ್ಟ್ ಮೂವ್ ಆನ್ ಟು ದಿ ನ್ಯೂಮರಿಕಲ್ ಕ್ವಶನ್ ನಂಬರ್ 4. Sharing profit in the ratios of 3:2. So Ram and Shyam, old partners, Ram and Shyam are partners sharing profit and losses in the ratios of 3:2. So old ratio ಇಲ್ಲಿ 3:2 ಕೊಟ್ಟಿದ್ದಾರೆ. They admit ಜ್ಞಾನ ಶ್ಯಾಮ್ as a new partner. So new partner ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಅವ್ರದ್ದು ನೇಮ್ ಏನಿದೆ ಜ್ಞಾನ ಶ್ಯಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಜ್ಞಾನ ಶ್ಯಾಮ್ ಎಷ್ಟು ಶೇರ್ ಅನ್ನ ತಗೊಂಡು ಬಂದಿದ್ದಾರೆ, ನ್ಯೂ ಶೇರ್ ಎಷ್ಟು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ಹಾಗಾಗಿ ಜ್ಞಾನ ಶ್ಯಾಮ್ದು ನ್ಯೂ ಶೇರ್ ಅನ್ನು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ರಾಮ್ ಸರೆಂಡರ್ಸ್ 1/4 of his share and Shyam surrendered 1/3 of his share in favor of ಜ್ಞಾನ ಶ್ಯಾಮ್. ಸೊ ಜ್ಞಾನ ಶ್ಯಾಮ್ಗೆ ಫೇವರ್ ಆಗಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಸರೆಂಡರ್ಡ್ ಅನ್ನ ಕೊಟ್ಟಿದ್ದಾರೆ. ಶೇರ್ ಸರೆಂಡರ್ಡ್ ಅನ್ನ ಕೊಡ್ತಾ ಹೋಗಿದ್ದಾರೆ. ಫಸ್ಟ್ ಪಾರ್ಟ್ನರ್ ಕೊಟ್ಟಿರೋಂತಹ ಶೇರ್ ಸರೆಂಡರ್ಡ್ ರಾಮ್ ಅವ್ರದ್ದು 1/4 ಇದೆ. ಸೊ ಸೆಕೆಂಡ್ ಪಾರ್ಟ್ನರ್ ಕೊಟ್ಟಿರೋದು 1/3 ಇದೆ. ಸೊ ಹಾಗಾಗಿ ಈಗ ಕ್ವಶನ್ ಕೊಟ್ಟಿರೋದು ಏನೇನು ಇನ್ಫಾರ್ಮೇಶನ್ ಇದೆ, ಓಲ್ಡ್ ರೇಷಿಯೋ 3:2 ಇದೆ ಅಂಡ್ ಶೇರ್ ಸರೆಂಡರ್ಡ್ ಅನ್ನ ಕೊಟ್ಟಿದ್ದಾರೆ ಇಬ್ರು ಪಾರ್ಟ್ನರ್ದು. ನಮಗೆ ಬೇಕಾಗಿರೋದು ಏನೀಗ NPSR ರೇಷಿಯೋ ಫೈಂಡ್ ಔಟ್ ಮಾಡೋದು ಬೇಕಾಗಿದೆ. ಸೊ NPSR ರೇಷಿಯೋ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ, ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್. ಬಟ್ ಈ ಕ್ವಶನ್ ಅಲ್ಲಿ ಶೇರ್ ಸ್ಯಾಕ್ರಿಫೈಸ್ ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಶೇರ್ ಸ್ಯಾಕ್ರಿಫೈಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇನ್ನೊಂದು ಫಾರ್ಮುಲಾ ಇದೆ, ಓಲ್ಡ್ ಶೇರ್ ಇಂಟು ಶೇರ್ ಸರೆಂಡರ್. ಓಲ್ಡ್ ಶೇರ್ ಇಂಟು ಶೇರ್ ಸರೆಂಡರ್. ಓಲ್ಡ್ ಶೇರ್ 3:2 ಇದೆ, ಶೇರ್ ಸರೆಂಡರ್ ಕೊಟ್ಟಿದ್ದಾರೆ 1/4 and 1/3. ಸೊ ಆ ಎರಡನ್ನ ತಗೊಂಡ್ಬಿಟ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಯಾವ್ದು ಬರುತ್ತೆ, ಶೇರ್ ಸ್ಯಾಕ್ರಿಫೈಸ್ಡ್ ಬರುತ್ತೆ. ಸೊ ಶೇರ್ ಸ್ಯಾಕ್ರಿಫೈಸ್ ಬಂತು ಅಂದ್ರೆ ಈಸಿಯಾಗಿ NPSR ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊಲ್ಯೂಷನ್ ಫಸ್ಟ್ ಕ್ಯಾಲ್ಕುಲೇಷನ್ of share sacrifice. So share sacrifice formula, old share into share surrender. Old share into share surrender. So ಈಗ ಓಲ್ಡ್ ಶೇರ್ ಕ್ವಶನ್ ಅಲ್ಲಿ ಇದೆ, ಶೇರ್ ಸರೆಂಡರ್ ಕೂಡ ಕೊಟ್ಟಿದ್ದಾರೆ. ಸೊ ಅದೆರಡನ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಯಾವ್ದು ಬರುತ್ತೆ, ಶೇರ್ ಸ್ಯಾಕ್ರಿಫೈಸ್ ಎಷ್ಟು ಅಂತ ಸಿಗುತ್ತೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗಿದ್ದು ಯಾವುದು, ರಾಮ್ ಅಂಡ್ ಶ್ಯಾಮ್ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಪಾರ್ಟ್ನರ್ ರಾಮ್. ಸೊ ರಾಮ್ ಓಲ್ಡ್ ಶೇರ್ ಎಷ್ಟು ಅಂತ ಕೊಟ್ಟಿದ್ದಾರೆ
3:2 ಇದೆ. ಸೊ ಫಸ್ಟ್ ಪಾರ್ಟ್ನರ್ದಲ್ಲಿ 3 ಪ್ರಪೋರ್ಷನ್ ಇದೆ. ಸೊ 3 divided by 5, 3 plus 2 5, ಟೋಟಲ್ 5 ಅಲ್ಲಿ 3 ಪ್ರಪೋರ್ಷನ್ ರಾಮ್ ಅವರದಿದೆ. ಇಂಟು ಶೇರ್ ಸರೆಂಡರ್, ರಾಮ್ ಸರೆಂಡರ್ಸ್ 1/4 ಆಫ್ ಹಿಸ್ ಶೇರ್, ಅವನ ಶೇರ್ ಅಲ್ಲಿ ಸರೆಂಡರ್ ಮಾಡ್ತಾ ಇರೋದು 1/4 ಅಂತ ಹೇಳಿದ. ಸೊ ಹಾಗಾಗಿ ಶೇರ್ ಸರೆಂಡರ್ 1/4 ಅಂತ ಹಾಕೊಳ್ತೇವೆ. 3 into 1 3, 5 4s are 20. ಸೊ ಡೈರೆಕ್ಟ್ ಆಗಿ ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ನಾವು ಮಲ್ಟಿಪ್ಲೈ ಮಾಡಿಬಿಟ್ಟು ಕೊಡಬೇಕಾಗುತ್ತೆ. ಪ್ಲಸ್ ಮೈನಸ್ ಇದ್ದಾಗ ಮಾತ್ರ LCM ತಗೊಂಡು ಮಾಡಬೇಕು. ನೆಕ್ಸ್ಟ್ ಶ್ಯಾಮ್ old share 2/5 and share surrender 1/3. 2 ones are 2 divided by 3, 5 3s are 50, 5 into 3, 5 3s are 50. So ಈಗ share sacrifice ಎಷ್ಟು ಅಂತ ಗೊತ್ತಾಯ್ತು. 3/20 ಫಸ್ಟ್ ಪಾರ್ಟ್ನರ್ and 2/15 ಸೆಕೆಂಡ್ ಪಾರ್ಟ್ನರ್. ಸೊ ಇದೆರಡು ಸಿಕ್ಮೇಲೆ ಏನು ಮಾಡಬೇಕು ನಾವು NPSR ನ ಫೈಂಡ್ ಔಟ್ ಮಾಡಬೇಕು. ಸೊ NPSR ಫಾರ್ಮುಲಾ ಸೆಕೆಂಡ್ ಕ್ಯಾಲ್ಕುಲೇಷನ್, calculation of NPSR, new profit sharing ratio. So NPSR is equal to old share minus share sacrifice. Old share minus share sacrifice. So first partner ರಾಮ್ ಅವರು ತಗೊಳ್ಳೋಣ. ರಾಮ್ ಓಲ್ಡ್ ಶೇರ್ ಆಲ್ರೆಡಿ ಗೊತ್ತಿದೆ ನಮಗೆ 3/5 ಮೈನಸ್ ಶೇರ್ ಸ್ಯಾಕ್ರಿಫೈಸ್ ಇವಾಗ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 3/20 ಇದೆ. ಸೊ 3/20 ರಾಮ್ ಅವ್ರದ್ದು ಶೇರ್ ಸ್ಯಾಕ್ರಿಫೈಸ್. ಸೊ 5 ಮತ್ತೆ 20ಗೆ ಈಗ LCM ಎಷ್ಟು ಬರುತ್ತೆ ಅಂತ ನೋಡೋಣ. 5 and 20, 5 ಇಂದ ಕ್ಯಾನ್ಸಲ್ ಆಗುತ್ತೆ. 5 ones are 5, 5 4s are 20, 5 into 1 5, 5 into 4 20. LCM is denominator 20. ಸೊ ಇಲ್ಲೇ ನೋಡ್ಕೋಬಹುದು ನೀವು 5 ಮತ್ತೆ 20 ಎರಡು ಒಂದೇ ಟೇಬಲ್ ಇಂದ ಹೋಗೋದಿರೋದ್ರಿಂದ ಯಾವುದು ಹೈಯೆಸ್ಟ್ ಇದೆ ಅದನ್ನ ನಾವಿಲ್ಲಿ ಡಿನಾಮಿನೇಟರ್ ಅಂತ ಕೊಡ್ಬೋದು. 20 ಹೈಯೆಸ್ಟ್ ಇದೆ. ಸೊ 20 ಡಿನಾಮಿನೇಟರ್ ಅಂತ ಕೊಟ್ಟರೆ ಬರುತ್ತೆ. ಇನ್ ಕೇಸ್ ಅದು ಗೊತ್ತಾಗಲ್ಲ ನನಗೆ ಹೇಗೆ ಮಾಡಿದ್ದೀವಿ ಹೇಗೆ ಬಂತು ಅಂತ ಗೊತ್ತಾಗಿಲ್ಲ ಅಂದರೆ ಈ ರೀತಿ LCM ಅನ್ನು ತಗೋಬೋದು. ಸೊ ಈಗ 5 ಮತ್ತು 20 ಎಷ್ಟೇ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. 5 4s are 20. ಸೊ ಆ 4ಅನ್ನು ಈ 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. 3 4s are 12. ಸೊ ಮೈನಸ್ಗೆ ಮೈನಸ್ ಅನ್ನು ಕೊಡಿ. ಈಗ ಈ 20 ಮತ್ತು 20ನ ನೋಡಬೇಕು. 20 ones are 20. ಸೊ ಇಂಟು 1, 3 into 1 3. 12 ಅಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 12 minus 3 9 divided by 20, 9/20. The next partner, second partner Sham. Second partner Sham. ಆಲ್ರೆಡಿ ಫಾರ್ಮುಲಾ ಇಲ್ಲಿದೆ. ಓಲ್ಡ್ ಶೇರ್ ಎಷ್ಟಿದೆ, ಶೇರ್ ಸರೆಂಡರ್ಡ್ ಎಷ್ಟಿದೆ, ಶಾಮ್ ಅವರು ತಗೊಂಡ ಓಲ್ಡ್ ಶೇರ್ 2/5 ಮೈನಸ್ ಶೇರ್ ಸ್ಯಾಕ್ರಿಫೈಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದು 2/15. 2/15. 5 ಮತ್ತೆ 15 ಎರಡು ಒಂದೇ ಟೇಬಲ್ ಇಂದ ಹೋಗುತ್ತಾ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡ್ಕೊಳ್ರಿ. 5 ಮತ್ತೆ 15 5 ಟೇಬಲ್ಸ್ ಅಲ್ಲೇ ಬರುತ್ತೆ. 5 3s are 15 ಕ್ಯಾನ್ಸಲ್ ಆಗುತ್ತೆ. ಓಕೆ, ಹಾಗಾಗಿ ಹೈಯೆಸ್ಟ್ ಈ ಎರಡರಲ್ಲಿ ಹೈಯೆಸ್ಟ್ ಯಾವ್ದಿದೆ? 15 ಇದೆ. 15 ಅಂತ ಹೇಳ್ಬಿಟ್ಟು ತಗೊಂಡ್ಬಿಡ್ರಿ. ಇಲ್ಲಿ ಗೊತ್ತಾಗಲ್ಲ ಅಂದ್ರೆ LCM ಮಾಡ್ಕೊಳ್ಳಿ. 5 and 15ಗೆ LCM ತಗೊಂಡ್ರೆ 5 ones are 5, 5 3s are 15. ಸೊ 5 3s are 15 ಬರುತ್ತೆ ಫೈನಲ್. ಇವಾಗ ಈ 5 ಮತ್ತೆ 15 ಎಷ್ಟು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡೋಣ. 5 3s are 15. ಸೊ 3 ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. 15 ones are 50. ಸೊ 1 ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. 2 3s are
6 minus 2 ones are 2. 6 minus 2 4 by 15. 4 by 15. ಓಕೆ, ಇವಾಗ NPSR ಅಲ್ಲಿ ರಾಮ್ ಅವ್ರದ್ದು 9 by 20 ಆಯಿತು, ಶ್ಯಾಮ್ ಅವ್ರದ್ದು 4 by 15 ಆಯಿತು. ನೆಕ್ಸ್ಟ್ ಬೇಕಾಗಿರೋದು ನಮಗೆ ಅಡ್ಮಿಷನ್ ಪಾರ್ಟ್ನರ್, ನ್ಯೂ ಪಾರ್ಟ್ನರ್ ಜ್ಞಾನ ಶ್ಯಾಮ್ ಇದಾರಲ್ಲ, ಇವ್ರದ್ದು NPSR ರೇಷಿಯೋ ಬೇಕು. ಸೊ ಇಲ್ಲಿ ನ್ಯೂ ಶೇರ್ ಎಷ್ಟು ಅಂತ ಕೊಟ್ಟೇ ಇಲ್ಲ ಕ್ವಶನ್ ಅಲ್ಲಿ ಅವರು. ಜ್ಞಾನ ಶ್ಯಾಮ್ದು ನ್ಯೂ ಶೇರ್ ಎಷ್ಟು ಅಂತ ಕೊಡಬೇಕಾಗಿತ್ತು, ಈ ಕ್ವಶನ್ ಅಲ್ಲಿ ಕೊಟ್ಟಿದ್ರು ನೋಡಿ. ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಪಾರ್ಟ್ನರ್ದು 3/10 ಅಂತ ಇತ್ತು, ಡೈರೆಕ್ಟ್ ಆಗಿ 3/10 ಅಂತ ಕೊಟ್ಬಿಟ್ಟು. ಬಟ್ ಈ ಕ್ವಶನ್ ಅಲ್ಲಿ ಜ್ಞಾನ ಶ್ಯಾಮ್ದು ಶೇರ್ ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಜ್ಞಾನ ಶ್ಯಾಮ್ದು ಶೇರ್ ಎಷ್ಟು ಅಂತ ಕೊಟ್ಟಿಲ್ಲ ಅಂದಾಗ ನ್ಯೂ ಶೇರ್ ನ ಫೈಂಡ್ ಔಟ್ ಮಾಡಬೇಕು. ಜ್ಞಾನ ಶ್ಯಾಮ್ ಅವರಿಗೆ ಕೊಡಬೇಕಾಗಿರೋದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇಲ್ಲಿ ಶೇರ್ ಸ್ಯಾಕ್ರಿಫೈಸ್ ಆಫ್ ದಿ ರಾಮ್ ಅಂಡ್ ಶ್ಯಾಮ್ ಅಂತ ಫೈಂಡ್ ಔಟ್ ಮಾಡ್ಕೊಂಡಿದ್ವಲ್ಲ, 3/20 and 2/50. ಸೊ ಇದೆರಡನ್ನ ಪ್ಲಸ್ ಮಾಡಬೇಕು, ಆಡ್ ಮಾಡಬೇಕು. ಆ ಎರಡನ್ನ ಆಡ್ ಮಾಡ್ಕೊಂಡಿದ್ದೆ ಏನಾಗುತ್ತೆ, ಜ್ಞಾನ ಶ್ಯಾಮ್ದು ನ್ಯೂ ಶೇರ್ ಆಗಿರುತ್ತೆ. ಯಾಕಂದ್ರೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ they admit Gnana Shyam as a new partner. Ram surrendered 1/4 of his share. Shyam 1/3 of his share in favor of Gnana Shyam. Gnana Shyam ಗೆ ಫೇವರ್ ಆಗಬೇಕು ಅಂತ ಹೇಳಿದ್ರು. ಫಸ್ಟ್ ಪಾರ್ಟ್ನರ್ 1/4 ಅನ್ನು ಕೊಟ್ಟಿದ್ದಾರೆ, ಸೆಕೆಂಡ್ ಪಾರ್ಟ್ನರ್ 1/3 ಅನ್ನು ಕೊಟ್ಟಿದ್ದಾರೆ. ಸೊ ಅದೆರಡನ್ನ ತಗೊಂಡ್ಬಿಟ್ಟು ನಾವಿಲ್ಲಿ ಶೇರ್ ಸ್ಯಾಕ್ರಿಫೈಸ್ ಎಷ್ಟು ಮಾಡ್ತಿದ್ದಾರೆ ಅಂತ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಇದೆರಡನ್ನ ಆಡ್ ಮಾಡಿದ್ರೆ ನಮಗೆ ಸಿಗೋದು ನ್ಯೂ ಪಾರ್ಟ್ನರ್ ಜ್ಞಾನ ಶ್ಯಾಮ್ದು ಶೇರ್ ಎಷ್ಟು ಅಂತ ಸಿಗುತ್ತೆ. ನ್ಯೂ ಶೇರ್ ಆಫ್ ಜ್ಞಾನ ಶ್ಯಾಮ್ ಶೇರ್ ಅನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಪಾರ್ಟ್ನರ್ ರಾಮ್ ಶೇರ್ ಸ್ಯಾಕ್ರಿಫೈಸ್ ಪ್ಲಸ್ ಸೆಕೆಂಡ್ ಪಾರ್ಟ್ನರ್ ಶ್ಯಾಮ್ ಶೇರ್ ಸ್ಯಾಕ್ರಿಫೈಸ್ ಅವೆರಡನ್ನ ಆಡ್ ಮಾಡಬೇಕು. ಸೊ ರಾಮ್ ಶೇರ್ ಸ್ಯಾಕ್ರಿಫೈಸ್ 3/20 ಪ್ಲಸ್ ಶ್ಯಾಮ್ ಸ್ಯಾಕ್ರಿಫೈಸ್ 2/50. 3/20 first partner share sacrificed and second partner share sacrificed 2/50. so ಈಗ 20 and 15 ಎರಡು ಬೇರೆ ಬೇರೆ ಅಂಕೆಗಳಿವೆ. ಸೊ ಅದೆರಡನ್ನ ತಗೊಂಡ್ಬಿಟ್ಟು ಈಗ ಡಿನಾಮಿನೇಟರ್ ನ ಫೈಂಡ್ ಔಟ್ ಮಾಡಬೇಕು. 20 and 15 ಎರಡು ಒಂದೇ ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತಾ ನೋಡ್ಕೋಬೇಕು. 5 4s are 20 and 5 3s are 50. 5 4s are 5 4 20, 5 4s are 20, 23s are 60. So denominator ಏನಂತಿಲ್ಲಿ 60 ಆಯ್ತು. ಓಕೆ, ಈಗ 20 ಮತ್ತೆ 60 ಎಷ್ಟು ಕ್ಯಾನ್ಸಲ್ ಆಗುತ್ತೆ ನೋಡ್ಬೋದು. 23s are 60. So into 3 ಅನ್ನು ತಗೊಳ್ಳಿ. 3 3s are 9 ಪ್ಲಸ್ ಪ್ಲಸ್ ಇದೆ, ಪ್ಲಸ್ ಪ್ಲಸ್ ಅನ್ನು ಕೊಡ್ತಾ ಇದೀವಿ. 15 and 60. 15 ಮತ್ತೆ 60 ಎಷ್ಟು ಕ್ಯಾನ್ಸಲ್ ಆಗುತ್ತೆ ನೋಡ್ಬೋದು. 15 4s are 60. 15 4s are 60. So into 4. 2 into 4 8. 9 plus 8 17 divided by 60. 17 divided by 60. Okay, ಇವಾಗ ನೋಡಿ ಆಲ್ ಪಾರ್ಟ್ನರ್ದು NPSR ಎಷ್ಟು ಅಂತ ಗೊತ್ತಾಯ್ತು. 9/20 first partner, 4/15 second partner, third partner 17 divided by 20. So NPSR is equal to first partner 9/20 is to second partner 4/15 is to third partner 17/60. Okay, ಇವಾಗ ಏನು ಮಾಡಬೇಕು, ಈ 60 ಗೆ ಇವೆರಡನ್ನ ಕನ್ವರ್ಟ್ ಮಾಡಬೇಕು. ಹೈಯೆಸ್ಟ್ ಯಾವುದು ಈಗ 60 ಇದೆ. ಸೊ ಓಕೆ, 60 ಗೆ ಈಗ ಕನ್ವರ್ಟ್ ಮಾಡೋದಾದ್ರೆ 20 ಮತ್ತೆ 60 ಎಷ್ಟು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ಕೊಳ್ಳಿ. 23s are 60. 23s are 60. ಸೊ ಹಾಗಾಗಿ ಇದನ್ನ 3 ಜೊತೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 15 4s are 60. ಸೊ ಹಾಗಾಗಿ ಇದಕ್ಕೆ 4 ಜೊತೆ ಮಲ್ಟಿಪ್ಲೈ ನ ಮಾಡಬೇಕಾಗುತ್ತೆ.
ಮಾಡ್ಕೊಂಡಾಗ ಈಗ 60 ಗೆ ಅದು ಕನ್ವರ್ಟ್ ಆಗಿ ಎಷ್ಟು ಆನ್ಸರ್ ಅಂತ ಹೇಳ್ಬಿಟ್ಟು ಬರುತ್ತೆ. 9 3s are 27 divided by 60 is to 4 4s are 16 divided by 60, 15 4s are 60 is to 17 divided by 60. So first partner 27, second partner 16 and third partner 17. So ಇದಿಷ್ಟು ಒಂದೇ ಟೇಬಲ್ ಇಂದ ಹೋದ್ರೆ ಕ್ಯಾನ್ಸಲ್ ಮಾಡಬಹುದು, ಬಟ್ ಹೋಗಲ್ಲ. ಸೊ ಹೋಗದೆ ಇರೋದಕ್ಕೆ ಏನು ಮಾಡಬೇಕು, ಈಗ ಫೈನಲ್ ಆನ್ಸರ್ NPSR ರೇಷಿಯೋ ಆಫ್ ಆಲ್ ದಿ ಪಾರ್ಟ್ನರ್ಸ್ 27:16:17 ಅನ್ನ ಆಲ್ ಪಾರ್ಟ್ನರ್ NPSR ರೇಷಿಯೋ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. 27:16:17. Therefore NPSR of all partners 27:16:17. Final answer 27:16:17. ಸೊ ಈ ಕ್ವಶನ್ ಅಲ್ಲಿ ನ್ಯೂ ಪಾರ್ಟ್ನರ್ ಜ್ಞಾನಶ್ಯಾಮ್ ಇದಾರಲ್ಲ, ಅವ್ರದ್ದು ಶೇರ್ ಅನ್ನ ಕೊಟ್ಟಿದ್ದಾರೆ. ಸೊ ನ್ಯೂ ಶೇರ್ ಅನ್ನ ಅವ್ರು ಕೊಟ್ಬಿಟ್ರೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿಬಿಟ್ಟು ಎಷ್ಟು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋದಕ್ಕೆ ಬರುತ್ತೆ. ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು, ಓಲ್ಡ್ ಪಾರ್ಟ್ನರ್ ಇರ್ತಾರಲ್ಲ, ಓಲ್ಡ್ ಪಾರ್ಟ್ನರ್ದು ಶೇರ್ ಸ್ಯಾಕ್ರಿಫೈಸ್ ಅನ್ನ ಆಡ್ ಮಾಡಬೇಕು. ಸೊ ರಾಮ್ ಶೇರ್ ಸ್ಯಾಕ್ರಿಫೈಸ್ ಅಂಡ್ ಶಾಮ್ಸ್ ಶೇರ್ ಸ್ಯಾಕ್ರಿಫೈಸ್ ಎರಡನ್ನ ಆಡ್ ಮಾಡಿದಾಗ ನ್ಯೂ ಪಾರ್ಟ್ನರ್ದು ಎಷ್ಟೊಂದು ಸಿಗುತ್ತೆ. ನ್ಯೂ ಪಾರ್ಟ್ನರ್ ಶೇರ್ ಅಲ್ಲಿ 17 divided by 60 ಆಯಿತು. ಸೊ ನ್ಯೂ ಶೇರ್ ಫಸ್ಟ್ ಪಾರ್ಟ್ನರ್ 9/20, ಸೆಕೆಂಡ್ ಪಾರ್ಟ್ನರ್ 4/15, ಥರ್ಡ್ ಪಾರ್ಟ್ನರ್ 17/60 ಇದೆ. ಸೊ ಈ ಮೂರರಲ್ಲಿ ಹೈಯೆಸ್ಟ್ ಯಾವ್ದಿದೆ, 60 ಇದೆ. ಸೊ 60 ಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ ಇರೋದ್ರಿಂದ 20 ಎಷ್ಟು 60 ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ಕೋಬೇಕು. 20 3s are 60, ಸೊ ಇಂಟು 3 ಅನ್ನ ಮಾಡಬೇಕು ಇದೆರಡರ ಜೊತೆ. ನೆಕ್ಸ್ಟ್ 15 4s are 60, ಸೊ ಹಾಗಾಗಿ ಇದ್ರ ಜೊತೆ 4 ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇದು 60 ಕರೆಕ್ಟ್ ಆಗಿ ಇದೆ, ಹಾಗೆ ಇಟ್ಕೋಬೇಕಂತ. ಸೊ 9 3s are 27, 4 4s are 16, then 17 ಗೆ 17 ತಗೊಂಡಿದ್ದೀವಿ. 23 20 into 3 23s are 60, 15 4s are 60, ಸೊ 60 ಗೆ 16 ಇಟ್ಕೊಂಡು. ಸೊ ಇದಿಷ್ಟು 60 ಡಿನಾಮಿನೇಟರ್ ಈಕ್ವಲ್ ಆಯಿತು. ಮೇಲಿಂದು 27:16:17 ಫೈನಲ್ ಆನ್ಸರ್ ನಮಗೆ ಸಿಕ್ಕಾಯಿತು. ಸೊ NPSR ರೇಷಿಯೋ ಆಫ್ ಆಲ್ ದಿ ಪಾರ್ಟ್ನರ್ 27:16:17. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈ ಸೆಷನ್ ಅಲ್ಲಿ ಈ ಎರಡು ಕ್ವಶನ್ ಅನ್ನು ನಾವು ಇವತ್ತು ವರ್ಕೌಟ್ ಮಾಡ್ತಾ ಇದ್ದೀವಿ. NPSR ರೇಷಿಯೋದಲ್ಲಿ ಫಸ್ಟ್ ಕ್ವಶನ್ ರಿಮೈನಿಂಗ್ ಶೇರ್ ಅನ್ನ ಫೈಂಡ್ ಔಟ್ ಮಾಡಿ NPSR ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಎಸ್ಟರ್ಡೇ ಕ್ಲಾಸ್ ಕ್ವಶನ್ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ರು, ಸೊ ಶೇರ್ ಸ್ಯಾಕ್ರಿಫೈಸ್ ಅನ್ನ ಫೈಂಡ್ ಔಟ್ ಮಾಡಿಕೊಂಡು NPSR ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ಕ್ವಶನ್ ಅಲ್ಲಿ ಶೇರ್ ಸ್ಯಾಕ್ರಿಫೈಸ್ ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಅದನ್ನ ಯೂಸ್ ಮಾಡಿಕೊಂಡು NPSR ಅನ್ನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಶೇರ್ ಸರೆಂಡರ್ಡ್ ಅನ್ನ ಕೊಟ್ಟಿದ್ದಾರೆ, ಸೊ ಶೇರ್ ಸರೆಂಡರ್ಡ್ ಅನ್ನ ಯೂಸ್ ಮಾಡಿಕೊಂಡು ಶೇರ್ ಸ್ಯಾಕ್ರಿಫೈಸ್ ಅನ್ನ ಫೈಂಡ್ ಔಟ್ ಮಾಡಿಕೊಂಡು ಅದರಿಂದ NPSR ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಗೊತ್ತಾಗಿಲ್ಲ ಅಂದರೆ ರಿಪೀಟ್ ವಿಡಿಯೋಸ್ ಅನ್ನ ನೋಡಿ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರು ಡೌಟ್ ಇದ್ರೆ ಕಾಲ್ ಮಾಡಿ ಹೇಳ್ತೀನಿ. Okay my dear students, today's class is over. Then I will continue to the next class.